ಬಹಿರಂಗವಾಗಿ ಕ್ಷಮೆಯಾಚಿಸಿದ್ದಾರೆ ನಾದಬ್ರಹ್ಮ ಹಂಸಲೇಖ. ಜೈನ ಸಮುದಾಯದ ಬಗ್ಗೆ ಹೇಳಿಕೆ ನೀಡಿದ್ದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಜೈನ ಸಮುದಾಯದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಜೈನರ ಫಿಲಾಸಫಿಯಲ್ಲಿ 24 ಜನ್ಮಗಳು ಇವೆಯಂತೆ, ಅದೆಲ್ಲ ಸುಳ್ಳು, ಬುಲ್ಶಿಟ್ ಅಂತ ಹಂಸಲೇಖ ಅವರು ಹೇಳಿದ್ರು. ಜೈನ ಸಮುದಾಯವನ್ನ ಕೆರಳಿಸಿದ್ದ ಹಂಸಲೇಖ ಅವರ ಹೇಳಿಕೆ ವಿರೋಧಕ್ಕೆ ಮಾಡಿದ ಹಂಸಲೇಖ ಕೊನೆಗೂ ಕ್ಷಮೆ ಯಾಚಿಸಿದ್ದಾರೆ. ದಯಮಾಡಿ ಕ್ಷಮಿಸಿ ಅಂತ ಹಂಸಲೇಖ ಅಧಿಕೃತವಾಗಿ ಪ್ರಕಟಣೆ ತಿಳಿಸಿದ್ದಾರೆ. ನಾನು ಯಾವತ್ತೂ ಜೈನರ ವಿರುದ್ಧ ಮಾತನಾಡಬೇಕು ಅಂತ ಯೋಚಿಸಿರ್ಲಿಲ್ಲ, ಆ ಪದವನ್ನ ಬಳಕೆ ಮಾಡಬೇಕು ಅಂತ ಕೂಡ ನಾನು ಅಂದ್ಕೊಂಡಿಲ್ಲ. ಕನ್ನಡ ಕಟ್ಟಿದ ಆ ಮಹಾನ್ ವ್ಯಕ್ತಿಯ ಸೇವೆಗೆ ನಿಂತಿದ್ದೇನೆ, ದಯಮಾಡಿ ಬೆಳೆಸಬೇಡಿ. ಪತ್ರದಲ್ಲಿ ಬರೆದು ಪೋಸ್ಟ್ ಮಾಡಿ ಕ್ಷಮೆ ಕೇಳಿದ್ದೇನೆ, ಅದೇ ನನ್ನ ಧ್ವನಿ ಎಂದುಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಬಹಿರಂಗವಾಗಿಯೇ ಕ್ಷಮೆಯನ್ನ ಕೇಳಿದ್ದಾರೆ. ಜೈನ ಸಮುದಾಯದ ಬಗ್ಗೆ ಹೇಳಿಕೆಯನ್ನ ನೀಡಿದ್ರು ನಾದಬ್ರಹ್ಮ ಹಂಸಲೇಖ. ಅದಾದ ನಂತರ ಸಿಕ್ಕಾಪಟ್ಟೆ ಆಕ್ರೋಶದ ಮಾತುಗಳು ಕೇಳಿ ಬಂದಿದ್ವು. ಇದೆಲ್ಲ ಆದ ನಂತರ ಸ್ವತಃ ಅವರೇ ಬಂದು ಕ್ಷಮೆಯನ್ನ ಕೇಳಿದ್ದಾರೆ. ಜೈನರ ಫಿಲಾಸಫಿಯಲ್ಲಿ 24 ಜನ್ಮಗಳು ಇವೆಯಂತೆ, ಅದೆಲ್ಲ ಸುಳ್ಳು, ಬುಲ್ಶಿಟ್ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ರು ಹಂಸಲೇಖ. ಇದರಿಂದ ಜೈನ ಸಮುದಾಯ ಕೆರಳಿ ಬಿಟ್ಟಿತ್ತು. ಅದಾದ ನಂತರ ಯಾವಾಗ ಎಲ್ಲರೂ ಆಕ್ರೋಶವನ್ನ ವ್ಯಕ್ತಪಡಿಸುವುದಕ್ಕೆ ಶುರು ಮಾಡಿದ್ರು, ಅಲ್ಲಿಗೆ ಹಂಸಲೇಖ ಅವರು ಇಲ್ಲಿ ಕ್ಷಮೆಯನ್ನ ಯಾಚನೆ ಮಾಡಿದ್ದಾರೆ.